ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಬ್ರಹ್ಮಾಂಡ ಶಿವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಶಿವನನ್ನ ಆರಾಧಿಸುವ ಪೂಜಿಸುವ ಪುಣ್ಯ ದಿನವೇ ಮಹಾಶಿವರಾತ್ರಿ. ಪರಶಿವ ಪಾರ್ವತಿ ಮದುವೆಯಾದ ದಿನ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯನ್ನ ನಾವು ಯಾಕೆ ಆಚರಣೆ ಮಾಡಬೇಕು? ಮಹಾಶಿವರಾತ್ರಿಯಂದು ಮಹಾಶಿವನನ್ನ ಒಲಿಸಿಕೊಳ್ಳೋದು ಹೇಗೆ? ಹಾಗೆ ಈ ಮಹಾಶಿವರಾತ್ರಿಯನ್ನ ಯಾವ ರೀತಿ ಆಚರಣೆ ಮಾಡಿದ್ರೆ ನಾವು ಶಿವನ ಕೃಪೆಗೆ ಪಾತ್ರರಾಗಬಹುದು? ಈ ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಬ್ರಹ್ಮಾಂಡ ಶಿವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ನಿಮಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ಎಲ್ಲರಿಗೂ ಶುಭಾಶಯಗಳು, ಎಲ್ಲ ವೀಕ್ಷಕ ಬಾಂಧವರಿಗೂ ಶುಭಾಶಯಗಳು. ಮೊದಲನೇದಾಗಿ ಗುರುಗಳೇ, ಪ್ರತಿ ತಿಂಗಳು ಶಿವರಾತ್ರಿ ಬರ್ತಾನೆ ಇರುತ್ತೆ. ಆದರೆ ಈ ಮಾಘ ಮಾಸದ ಚತುರ್ದಶಿಯಂದು ಬರುವಂತಹ ಮಹಾಶಿವರಾತ್ರಿ ಯಾಕೆ ಇಷ್ಟೊಂದು ವಿಶೇಷ? ಹಾಗೆ ಈ ಶಿವರಾತ್ರಿಯಂದು ಈ ಶಿವ ಪಾರ್ವತಿ ಮದುವೆ ಆದ್ರು ಅಂತ ಹೇಳ್ತಾರೆ. ಪ್ರಥಮ ಬಾರಿಗೆ ಶಿವಲಿಂಗ ರೂಪಿಯಾಗಿ ಮಹಾಶಿವ ದರ್ಶನವನ್ನ ಕೊಟ್ಟ ರಾತ್ರಿಯೇ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಯಾವುದೆಲ್ಲ ನಿಜ, ಯಾವುದೆಲ್ಲ ರೀತಿ ಈ ಒಂದು ಸಂಪ್ರದಾಯಗಳು ಪದ್ಧತಿಗಳು ಹೇಳೋ ಪ್ರಕಾರ ಯಾವುದು ಮಹಾಶಿವರಾತ್ರಿ ಅಂತ ನನ್ನ ಪ್ರಶ್ನೆ. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧೆ ಪ್ರಭು ವಂದೇ ಶಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸೂರ್ಯ ಶಶಾಂಕ ವಂದೇ ನಯನ ವಂದೇ ಮುಕುಂದ ಪ್ರೇಮ್ ವಂದೇ ಭಕ್ತ ಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಂಕರ ಲೋಕಶಂಕರ. ಇವತ್ತಿನ ದಿವಸ ಮಹಾಶಿವರಾತ್ರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಭಗವಂತನ ಇರಬೇಕಾದ್ರೆ ಎಷ್ಟೋ ನಿಜ ಇರ್ಬೋದು, ಎಷ್ಟೋ ಸುಳ್ಳಿರ್ಬೋದು ಅಂತ ಕಥೆಗಳು, ಊಹಾಪೋಹಗಳು. ಏನು ಅಂದರೆ ಶಂಕರಾಚಾರ್ಯ ಹೇಳಿದ ಹಾಗೆ ಜಗತ್ತಿನ ನಡಿಬೇಕಾದ್ರೆ ಸತ್ಯದಲ್ಲಿ ನಡಿಬೇಕು, ಧರ್ಮವಾಗಿ ನಡಿಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಂದೊಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ. ಒಂದು ಕ್ಷೇತ್ರ ನೀನು ಕಟ್ಟಬೇಕಾದ್ರೆ ನಿನ್ನ ಕ್ಷೇತ್ರ ಅಭಿವೃದ್ಧಿ ಆಗೋಕ್ಕೆ ಮಹಾರಾಜರು ಆ ಕ್ಷೇತ್ರದಲ್ಲಿ, ನೀನು ತಮಿಳುನಾಡು ಆಂಧ್ರನೋ ಯಾವುದೋ ಒಂದು ಭಾಗದಲ್ಲಿ ಇರ್ತೀಯ. ಆ ಕಾಲದಲ್ಲಿ ಮಹಾರಾಜರು ಭಾರತ ದೇಶ ಪೂರ್ತಿ ಇದ್ದರು. ಛತ್ರಪತಿ ಶಿವಾಜಿ ಮಹಾರಾಜರು ಈಶ್ವರನ ಪೂಜೆ ಮಾಡೋದಿದ್ದೇ ಬೇರೆ, ರಾಮಚಂದ್ರ ಪೂಜೆ ಮಾಡಿದ ಕಾಲವೇ ಬೇರೆ, ಕೃಷ್ಣ ಪರಮಾತ್ಮ ಪೂಜೆ ಮಾಡಿದ್ದೇ ಬೇರೆ, ದೈತ್ಯರೆಲ್ಲ ಪೂಜೆ ಮಾಡಿರತಕ್ಕಂಥದ್ದು ಶಿವನ ಹೋಲಿಸ್ಕೊಳ್ಳೋಕ್ಕೆ ಬೇರೆ. ಸೊ ಒಂದೊಂದು ಶಿವರಾತ್ರಿಯಲ್ಲಿ ಶಿವಯುಗ ನಡಿಬೇಕಾದ್ರೆ ಶಿವ ಹೇಗೆ ಬಂದ ಅದು ಪ್ರಮುಖ. ಅದಕ್ಕೆ ತ್ರೇತಾಯುಗದಿಂದ ಇರಬೇಕಾದ್ರೆ ತ್ರೇತಾಯುಗದಲ್ಲಿ ರಾಮಚಂದ್ರ ಪೂಜೆ ಮಾಡಿರೋದು ಮೊದಲ ಅಂತ ಕೇಳ್ತಾರೆ. ಅದಕ್ಕಿಂತ ಮೊದಲು ಕೃತಯುಗದಲ್ಲಿ ಸಮುದ್ರ ಮಂಥನ ಆದಾಗ ಶಿವನು ಹಾಲಾಹಲೇಶ್ವರ ಅಂದರೆ ವಿಷ ಬಂದಾಗ ವಿಷವನ್ನು ಕುಡಿದಿದ್ದು ಸತ್ಯ. ಆ ಕುಡಿದಾಗ ಮೊಟ್ಟ ಮೊದಲ ಭೂಲೋಕದ ಏಕೈಕ ಶಿವಲಿಂಗ ಪ್ರತಿಷ್ಠಾಪನೆ ಆಗೋಕ್ಕೆ ಮೊದಲೇ ಮೂಲಾಧಾರ ಅಂತ ಅವನಿಗೆ ಸೃಷ್ಟಿ ಆಯಿತು. ಮೂಲಾಧಾರಾತ್ಮನೇ ನಮಃ ಅಂದರೆ ಒಂದು ದೇವಸ್ಥಾನ ನೋಡಬೇಕಾದ್ರೆ ಶಿಲ್ಪಶಾಸ್ತ್ರದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತ ನೋಡ್ತಾರೆ. ಆ ರೀತಿ ನೋಡಬೇಕಾದ್ರೆ ಒಂದು ಧ್ವಜಸ್ತಂಭ ಇದ್ದರೆ ಅದು ಗಂಡು ದೇವಸ್ಥಾನ, ಬಲಿಪೀಠ ಇದ್ದರೆ ಹೆಣ್ಣು ದೇವಸ್ಥಾನ ಅಂತ ದೂರದಿಂದನೇ ಗೊತ್ತಾಗ್ಬಿಡ್ತಿತ್ತು. ಸೊ ರಾಜಗೋಪುರ ಪಾದಕೆಗಳು, ತಲೆ ಶಿರಸ್ಸಿನಲ್ಲಿರ್ತಕ್ಕಂಥ ವಿಮಾನ ಗೋಪುರ ಅಂತ ಹೇಳಿ ಶಿಲ್ಪಶಾಸ್ತ್ರದಲ್ಲಿ ಹೇಳುತ್ತೆ. ಸೊ ಈ ಉಲ್ಲೇಖನ ಪ್ರಕಾರವಾಗಿ ಎಲ್ಲ ಕ್ಷೇತ್ರದಲ್ಲೂ ಓಡಾಡಬೇಕಾದ್ರೆ ಈಶ್ವರ ಮೊಟ್ಟ ಮೊದಲು ಎಲ್ಲಾದರೂ ಇದ್ದ ಅಂತ. ಗುಡಿಮಲ್ಲಂ ಅಂತ ಒಂದು ವಿಶೇಷವಾಗಿರೋ ತಿರುಪತಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಗುಡಿಮಲ್ಲ ಅಂತ ಇದೆ. ಆ ಕ್ಷೇತ್ರದಲ್ಲಿ ಕೆಳಗಡೆ ಬ್ರಹ್ಮರಾಕ್ಷಸನಾಗಿರ್ತಕ್ಕಂಥ ಬ್ರಹ್ಮ, ಮಧ್ಯದಲ್ಲಿರ್ತಕ್ಕಂಥ ಒಂದು ಸಾಕ್ಷಾತ್ ಪರಮಾತ್ಮನಾಗಿರೋ ಪರಶುರಾಮ. ಆ ಪರಶುರಾಮ ಅವತಾರ ತಗೊಂಡಾಗ ಈಶ್ವರನ ಪೂಜೆ ಮಾಡಿದ್ದೆ ಮೊಟ್ಟ ಮೊದಲ ಲಿಂಗ ಅಂತ ಹೇಳುತ್ತೆ. ಸೊ ಸ್ವತಃ ಅವನು ಈಶ್ವರನ ಒಳಗೆ ಸೇರಿಕೊಂಡು ಬ್ರಹ್ಮ ರಾಕ್ಷಸರನ್ನ ಸಂಹಾರ ಮಾಡಿ ಬ್ರಹ್ಮ ವಿಷ್ಣು ಆಗಿ ಪರಶುರಾಮ, ಈಶ್ವರನ ಲಿಂಗದಾಗಿ ಮೂಲಾಧಾರಾತ್ಮನೆ ಅಂದರೆ ಪೂರ್ತಿಯಾಗಿರ್ತಕ್ಕಂಥ ಸ್ತುರುದ್ರೂಪಿಯಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರನ ಮೂಲಲಿಂಗ ಅಂತ ಹೇಳ್ತಾರೆ. ಆ ಗುಡಿಮಲ್ಲದಲ್ಲಿರ್ತಕ್ಕಂಥ ಆ ಮಹಾಕ್ಷೇತ್ರದ ಈಶ್ವರನ ಮೊದಲು ಈಶ್ವರನ ಪ್ರತಿಷ್ಠಾಪನೆ ಮಾಡಿದೆ ಪರಶುರಾಮ ಅಂತ. ಪರಶುರಾಮ ಕ್ಷೇತ್ರ ಅಂತ ಆಯಿತು. ಭಾಳ ಸಂತೋಷ. ಕೃತಯುಗದಲ್ಲಿ ಈಶ್ವರ ಲಿಂಗ ಸ್ವರೂಪವಾಗಿ ಹೇಗಾದರೂ ಬಂದ ಅಂತ, ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಕರಿತೀವಲ್ಲ, ಹಾಗೆ ಲಿಂಗೋದ್ಭವ ಆಗಿರತಕ್ಕಂಥದ್ದು ಗಂಡಿನ ಮುಖಾಂತರವಾಗಿರತಕ್ಕಂಥದ್ದು. ಅಂದರೆ ಹೀಗೆ ಇತ್ತು, ಗಂಡಿನ ಅಂಗಗಳಿದ್ದ ಹಾಗೆ ಇರಬೇಕು ಲಿಂಗ ಅಂತ ಹೇಳಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಗಂಡು ಹೆಣ್ಣು ಅಂದರೆ ಜಗತ್ತಿನ ಯೋನಿ, ಅಂದರೆ ಯೋನಿ ಆಕಾರದಲ್ಲಿರತಕ್ಕಂಥ ಜಗತ್ತು ಅಂದರೆ ಭಗ ಅಂದರೆ ಯೋನಿ ಅಂತ, ಜಗತ್ತಿನ ದೊಡ್ಡ ಬ್ಲ್ಯಾಕ್ ಹೋಲ್. ಯೋನಿ ಅಂದರೆ ಆ ಭಗವಂತ ಅಂದರೆ ಚಲಾಯಿಸ್ತಾನೆ. ಯಾರು ಚಲಾಯಿಸ್ತಾನೆ? ಭಗವಂತ ಅಂದರೆ ಇಡೀ ಜಗತ್ತನ್ನು ಚಲಾಯಿಸ್ತಕ್ಕಂಥದ್ದು ಯಾರು ಅಂದರೆ ಭಗವಂತನು. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪನಾಗಿರೋನು ಪರಮಾತ್ಮ ಅಂತ. ಸೊ ಇದು ಒಂದು ಕತೆ ಹೇಳ್ತಾರೆ. ಎರಡನೇ ಕತೆ ಏನು ಹೇಳ್ತಾರೆ? ಪರಮಾತ್ಮ ಅಗ್ನಿಜ್ವಾಲೆ ಬರುತ್ತೆ. ಅಗ್ನಿಜ್ವಾಲೆ ಭೂಲೋಕ ಆಕಾಶ ಮಾರ್ಗದಿಂದ ಹಿಡಿದು ಅತಳ ವಿತಳ ಸುತಳ ರಸಾತಳ ಅಂತ ಸತ್ಯಲೋಕದಿಂದ ಹಿಡಿದು ಕೃತಯುಗದವರೆಗೂ ಹೊರಟೋಗುತ್ತೆ.
ಇಷ್ಟು ದೊಡ್ಡ ಯೋಗ ಬಂದ್ಬಿಡ್ತಲ್ಲ, ಇದನ್ನು ಯಾರು ಕಂಡುಹಿಡಿತಾರೆ ಅಂದರೆ ಬ್ರಹ್ಮ ವಿಷ್ಣು ಇಬ್ಬರು ಜಗಳ ಮಾಡ್ತಿರ್ತಾರೆ. ನಾನು ದೊಡ್ಡವನು, ನಾನೇ ಸೃಷ್ಟಿಕರ್ತ, ನಾನು ಸ್ಥಿತಿಕರ್ತ, ನಾವಿಬ್ಬರು ಇಲ್ಲದೆ ಜಗತ್ತಿಲ್ಲ ಅಂತ ಒಬ್ರಿಗೊಬ್ರು ಜಗಳ. ಈ ಅಗ್ನಿಜ್ವಾಲೆ ಮಧ್ಯೆ ಬಂದ ತಕ್ಷಣ ಏನು ಮಾಡೋದು, ಬ್ರಹ್ಮ ಏನು ಮಾಡ್ತಾರೆ, ನಾನು ಹಂದಿ ವಿಶೇಷವಾಗಿ ರೂಪದಲ್ಲಿ ನಾನು ಭೂಲೋಕಕ್ಕೆ ಹೋಗ್ತೀನಿ ಅಂತ ಮಹಾವಿಷ್ಣು, ನಾನು ಹಂಸವಾಗಿ ಹೋಗ್ತೀನಿ ಅಂತ ಬ್ರಹ್ಮ ಮೇಲ್ಗಡೆ ನೋಡ್ತಾನೆ. ಸೊ ಇಬ್ಬರು ಅವನ ಆಕಾಶ ಮಾರ್ಗದಲ್ಲಿ ಬ್ರಹ್ಮ ಹಾರ್ಕೊಂಡು ಹೋಗ್ತಾನೆ, ಅದರ ಆದಿ ಕಂಡುಹಿಡಿತೀನಿ ಅಂತ, ಇವ್ರು ಅಂತ್ಯ ಕಂಡುಹಿಡಿತೀನಿ ಅಂತ ಇವನು ಹೋಗ್ತಾನೆ. ಸೊ ಇದರಲ್ಲಿ ಆದಿ ಅಂತ್ಯ ಯಾವುದು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಭೂಲೋಕದಿಂದ ಬಂದಿದ್ದ ಆದಿನ, ಮೇಲ್ಗಡೆ ಇರತಕ್ಕಂಥ ಆದಿನ ಅಂತ. ಸರಿ, ಅವನಾಗೆ ಕೆಳಗಡೆ ಹೋಗಿ 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 ನೋಡ್ತಾನೆ, ಅದು ಆದಿ ಕಾಣೋದಿಲ್ಲ, ಇವನಿಗೆ ಅಂತ್ಯ ಕಾಣೋದೇ ಇಲ್ಲ. ಆದರೂ ಬ್ರಹ್ಮನಿಗೆ ನಾನು ಸೋಲ್ಬಾರ್ದು ಅಂತ ಏನು ಮಾಡ್ಬಿಟ್ಟು ತಾಳೆ ಎಲೆ ಬರ್ತಾ ಇರತಕ್ಕಂಥ ಸಮಯದಲ್ಲಿ ಶಿರಸ್ಸಿನಲ್ಲಿ ಶಿವನ ಮುಡಿಯಲ್ಲಿ ಇರತಕ್ಕಂಥ ಒಂದು ತಾಳೆ ಎಲೆ, ಆ ತಾಳೆ ಎಲೆ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ. ಸಂಚಾರದಲ್ಲಿ ವಿಹಾರಕ್ಕೆ ಬರ್ತಾ ಇದ್ದಾಗ, ಅಯ್ಯೋ ನೀನು ಶಿವನ ಮುಡಿಲಿದ್ದವನಲ್ವ, ನಾನು ಅಂತ್ಯ ನೋಡ್ಬಿಟ್ಟೆ ಅಂತ ಹೇಳು, ಶಿವನ ಮುಡಿ ನಾನು ನೋಡಿದೆ ಅಂತ ಹೇಳ್ಬಿಡು, ನೀನು ಹಂಗೆ ಹೇಳಬೇಕು, ನೀನು ನಾನು ಸೃಷ್ಟಿಕರ್ತ, ಆಯಿತು ಅಂತ ಒಪ್ಕೊತಾನೆ. ಅವನ್ನ ಕರ್ಕೊಂಬಂದು ವಿಷ್ಣು ರೂಪದಲ್ಲಿ ವಿಷ್ಣು ಹೇಳ್ತಾನೆ, ನಾನು ಹಂಗಾದ್ರೆ ಅಂತ್ಯ ನೋಡಾಯಿತು, ಶಿವನ ಮುಡಿಲಿರ್ತಕ್ಕಂಥ ತಾಳೆ ಎಲೆ ನೋಡ್ಬಿಟ್ಟೆ, ನೀನು ಹೇಳಪ್ಪ ನಿಜ ಹೇಳೋ ಅಂದರೆ ಅವನು ಸಾಕ್ಷಿ, ಕಳ್ಳನಿಗೊಂದು ಬೆಳ್ಳೆನೆವ ಅಂತ ಆಗ ಒಂದು ಗಾದೆ ಸೃಷ್ಟಾಯಿತು. ಇವನು ಕಳ್ಳನಿಗೆ ಅವನು ಬೆಳ್ಳೆನೆವ ಅಂತ. ಸರಿ, ಅವನು ನೆವೆ ಹೇಳ್ದೆ, ಆಯಿತು ಹೌದು ಅಂತ. ಸರಿ ಅಂತ ಈ ವಿಷ್ಣು ಇನ್ನೇನು ಬ್ರಹ್ಮನಿಗೆ ಕೈ ಮುಗಿಬೇಕು, ನೀನೇ ದೊಡ್ಡವನಪ್ಪ ತಪ್ಪಾಯಿತು ಅನ್ನಬೇಕು. ಅಷ್ಟರಲ್ಲಿ ಮಗನಿಗೆ ಕೈ ಮುಗಿತಾ ಇರೋ ಸಮಯ ಬಂದ್ಬಿಟ್ಟಾಗ ಈಶ್ವರ ಪ್ರಕಟವಾಗ್ತದೆ, ನಿಂತ್ಕೋ, ಇಂಥ ಒಂದು ದಾಟಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂತ. ಬ್ರಹ್ಮ ನೀನು ಸುಳ್ಳು ಹೇಳಿದ್ದಕ್ಕೆ ಇನ್ನು ಭೂಲೋಕದಲ್ಲಿ ಎಲ್ಲೂ ಪೂಜೆ ಪುನಸ್ಕಾರ ಇಲ್ಲದೆ ಹೊರಟೋಗ್ಲಿ ಅಂತ ಒಂದು ಶಿರಸ್ಸನ್ನ, ಆವಾಗ ಪಂಚಮುಖಿ ಬ್ರಹ್ಮನಾಗಿರೋದನ್ನ ಶಿರಸ್ಸನ್ನ ಛೇದ ಬಿಡ್ತಾನೆ, ಒಂದು ಮುಖವನ್ನು ಶಿರಸ್ ಛೇದನ ಮಾಡ್ತಾನೆ. ಆಗ ಅವನ ಬ್ರಹ್ಮನ ಪೂಜೆ ಇಲ್ಲ. ಆಮೇಲೆ ವಿಷ್ಣುಗೆ ಹೇಳ್ತಾನೆ, ನನಗೆಷ್ಟು ಶ್ರೇಷ್ಠತೆನೋ ಇಡೀ ಭೂಲೋಕದಲ್ಲಿ ಎಲ್ಲ ಏನು ಪೂಜೆ ಪುನಸ್ಕಾರ ಅಂತ ಅಷ್ಟು ಪೂಜೆ ಪುನಸ್ಕಾರ ನಿನಗೆ ನಿತ್ಯಕ್ಕೆ ಆಗಲಿ ಅಂತೇಳಿ ವಿಷ್ಣುಗೆ ಆಶೀರ್ವಾದ ಮಾಡ್ತಾನೆ. ತಾಳೆ ಹೂ ಅಂದರೆ ಆವತ್ತಗೊಂಡು ಶಾಪಗೊಂಡು ಜಲಮ್ದಲ್ಲಿ ತಾಳೆ ಹೂ ಮುಡಿಯಲ್ಲ ಅಂತ. ಅದಕ್ಕೆ ಶಿವರಾತ್ರಿ ದಿವಸ ಮಾತ್ರ ತಾಳೆ ಹುಡಿ ಮುಡಿತಕ್ಕಂಥ ಅವಕಾಶ. ಸೊ ಆವಾಗ ಈಶ್ವರನ ಅಗ್ನಿಜ್ವಾಲ ಮುಖ ಆದಿ ಅಂತ್ಯ ಪ್ರಭುವನಾಗಿರ್ತಕ್ಕಂಥ, ಅದಕ್ಕೆ ಆದ್ಯಂತ ಪ್ರಭು ಅಂತ ಅವನ್ನ ಕರೀತಕ್ಕಂಥ ಪರಮೇಶ್ವರನ ಅನುಗ್ರಹ. ಸೊ ಅದಕ್ಕೆ ಅದನ್ನು ಇವತ್ತಿಗೂ ತಮಿಳುನಾಡು ಭಾಗದಲ್ಲಿ ತಂಜಾವೂರಲ್ಲಿ ಇವತ್ತಿಗೂ ಆದ್ಯಂತ ಪ್ರಭುನ ಪೂಜೆ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಾರೆ.